ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಫಸ್ಟಿಗೆ ವಾಕ್ ಹೋಗಿ ಬರುವ ಅಂತ ಇಲ್ಲೇ ಕೆಳಗಡೆ ಬಂದಿದ್ದೇನೆ. ನಾವು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ್ವಿ. ಸೊ ಇಲ್ಲಿ ವಾಕ್ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಹಾಗಾಗಿ ಬೆಳಿಗ್ಗೆ ಡೈಲಿ ನಾನು ವಾಕಿಗೆ ಬರ್ತೇನೆ. ಹಾಗೆ ಇಲ್ಲಿ ಪುಟ್ಟ ಗಣೇಶ ಮತ್ತು ಹನುಮಾನ್ ಟೆಂಪಲ್ ಉಂಟು. ಅಲ್ಲಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಶ್ ಆದ ಗಾಳಿನ ತಗೊಂಡು ಮತ್ತು ಸ್ವಲ್ಪ ವಿಟಮಿನ್ ಡಿ ತಗೊಂಡು ಹಾಗೆ ಮನೆಗೆ ಹೋಗಲಿಕ್ಕೆ ಗಮ್ಮತ್ತಾಗ್ತದೆ. ಹೀಗೆ ನಾನು ಡೈಲಿ ಒಂದು 10 ನಿಮಿಷ ಆದರೂ ಕೆಳಗೆ ಬರ್ತೇನೆ. ಕೆಳಗೆ ಬಂದು ಚೆಂದ ಮಾಡಿ ವಾಕ್ ಮಾಡಿ ಸ್ವಲ್ಪ ಕೂತ್ಕೊಂಡು ಮನೆಗೆ ಹೋಗ್ತೇನೆ. ಬೆಳಿಗ್ಗೆ ಹೊತ್ತು ಹೊರಗಡೆ ಬಂದು ಈ ಥರ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡ್ರೆ ಫುಲ್ ಡೇ ಹ್ಯಾಪಿಯಾಗಿರ್ತದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಮಾಡುವ ಅಂತ ಎಲ್ಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇಲ್ಲಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಇಟ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸಣ್ಣ ಪೇಸ್ಟ್ ಮಾಡಿದೆ. ಈಚೆ ಬದಿಯಲ್ಲಿ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಾಲಿಫ್ಲವರ್ನ ಬಿಸಿನೀರಲ್ಲಿ ಬೇಯಿಸಿ ಅರಿಶಿನ ಹಾಕಿ ಸ್ವಲ್ಪ ಬೇಯಿಸಿ ಆಮೇಲೆ ಅದನ್ನು ಸೋಸಿ ಇಟ್ಕೊಂಡಿದ್ದೇನೆ. ಆಮೇಲೆ ಈಚೆ ಸೈಡಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾ ಹೇಳಿದೆಲ್ಲ ಅದು. ಆಮೇಲೆ ಈಚೆ ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿದ್ದೇನೆ ಚೆನ್ನಾಗಿ ತೊಳೆದು. ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ನಾನು ಇಲ್ಲಿ ತೊಗೊಂಡಿದ್ದೇನೆ. ಬೇಕಾದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಈಸಿಯಾದಂಥ ಬಿರಿಯಾನಿ ರೆಸಿಪಿ ಇದು. ಬ್ಯಾಚುಲರ್ಸ್ಗೆ ಮತ್ತು ಕೆಲವೊಮ್ಮೆಲ್ಲ ಉದಾಸೀನ ಆಗ್ತದಲ್ಲ ಅಡುಗೆ ಎಲ್ಲ ಮಾಡುವಾಗ, ಆಗ ಈ ಥರ ಬಿರಿಯಾನಿನ ದಿಢೀರಂತ ಮಾಡ್ಕೊಂಡ್ಬಿಟ್ರೆ ತಿನ್ನಲಿಕ್ಕೆ ಸಹ ತುಂಬ ರುಚಿಯಾಗಿರ್ತದೆ ಮತ್ತು ಮಾಡಲಿಕ್ಕೆ ಸಹ ತುಂಬಾ ಈಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ. ಆಮೇಲೆ ಈ ಕಟ್ ಮಾಡಿರೋಂತಹ ತರಕಾರಿನೆಲ್ಲ ಹಾಕ್ಕೊಂಡೆ. ಆಮೇಲೆ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಆ ನೀರನ್ನು ಕೂಡ ಹಾಕ್ಕೊಂಡೆ. ಇದಕ್ಕೇನೆ ಆನಿಯನ್ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಆನಿಯನ್ ಯೂಸ್ ಮಾಡ್ತಾ ಇಲ್ಲ. ಬೆಳ್ಳುಳ್ಳಿ ಕೂಡ ಬೇಡ ಅಂದರೆ ಯೂಸ್ ಮಾಡಬೇಕಂತ ಇಲ್ಲ, ರುಚಿಯಾಗಿರ್ತದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲಾಂದರೆ ಕೂಡ. ಎಣ್ಣೆ ಫ್ರೈ ಆದಮೇಲೆ ಆ ತರಕಾರಿ ಹಾಕಲಿಕ್ಕೆ ಅದೆಲ್ಲ ಎಂತ ಇಲ್ಲ, ಡೈರೆಕ್ಟ್ ಎಲ್ಲ ಸಹ ಒಟ್ಟಿಗೆ ಹಾಕಿ ಬೇಯಲಿಕ್ಕೆ ಇಡೋದು. ಇದನ್ನು ಒಂದು ಪಾಟಲ್ಲಿ ರುಚಿಯಾದ ಬಿರಿಯಾನಿ ರೆಡಿ ಆಗಿಬಿಡ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಖಾರ ಎಲ್ಲ ಈಗನೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬಿಡಬೇಕು. ಆಮೇಲೆ ಬೆಂದ ಮೇಲೆ ಉಪ್ಪೆಲ್ಲ ಹಾಕಿದರೆ ಅಷ್ಟು ಹೀರ್ಕೊಳ್ಳೋದಿಲ್ಲ ಅಕ್ಕಿ ಎಲ್ಲ. ಹಾಗಾಗಿ ಈಗನೇ ಸರಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಉಪ್ಪೆಲ್ಲ. ಉಪ್ಪು ಹಾಕಿದ ನಂತರ ಈಗ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ರೆಡ್ ಚಿಲ್ಲಿ ಪೌಡರನ್ನು. ತುಂಬ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ, ಇಲ್ಲಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಸರಿ. ನಾನಿಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ, ಹಸಿ ಮೆಣಸಿನ್ಕಾಯಿ ಎಲ್ಲ ಎಂತ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಖಾರದ ಪುಡಿನೇ ಜಾಸ್ತಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಪೌಡರ್, ಬಿರಿಯಾನಿ ಮಸಾಲ ಎಂತ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ ಪ್ಲೇನ್ ಆಗಿ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಇಂಗ್ರೀಡಿಯೆಂಟಲ್ಲಿ ಈ ರುಚಿಕರವಾದಂಥ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಂತ, ಕಲರ್ ಆಗಿ ಕಾಣ್ತಾ ಉಂಟು. ತರಕಾರಿ ಕೂಡ ನಮಗೆ ಯಾವ್ದು ಇಷ್ಟನೋ ಆ ತರಕಾರಿನ ಹಾಕ್ಕೊಳ್ಬೋದು. ಈಗ ನಾನು ಈ ಗರಂ ಮಸಾಲೆ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಮತ್ತು ಈ ಸ್ಟಾರ್ ಹೂವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಲವಂಗ ಮತ್ತು ಸ್ವಲ್ಪ ಏಲಕ್ಕಿ ಜಾಸ್ತಿ ಹಾಕ್ಕೊಳ್ಬೇಕು, ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಈ ಲವಂಗದಿಂದನೇ ಇದಕ್ಕೆ ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಸಿಗೋದು. ಸೊ ಹಾಗಾಗಿ ನಾನು ಸ್ವಲ್ಪ ಲವಂಗನ ಜಾಸ್ತಿ ಹಾಕ್ಕೊಂಡೆ. ಆಮೇಲೆ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟೇ ಮಸಾಲ ಸಾಕು, ಇಷ್ಟೇ ಮಸಾಲ. ಇನ್ನು ಜಾಯ್ ಪತ್ರೆ ಮತ್ತು ದೊಡ್ಡ ಏಲಕ್ಕಿ ಅದೆಲ್ಲ ಬೇಕಂತ ಇಲ್ಲ. ಸಿಂಪಲ್ ಇಷ್ಟೇ ಮಸಾಲ ಹಾಕಿದರೆ ಸಾಕು, ತುಂಬ ಟೇಸ್ಟ್ ಆಗ್ತದೆ ಬಿರಿಯಾನಿ. ಇದ್ರ ಬದಲು ಈ ಗರಂ ಮಸಾಲೆ ಐಟಮ್ಸ್ ಇಲ್ಲ ಅಂದರೆ ಡೈರೆಕ್ಟ್ ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು. ಆದರೆ ಇದು ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರ್ತದೆ. ಗರಂ ಮಸಾಲೆ ಹಾಕಿದರೆ ಟೇಸ್ಟ್ ತುಂಬ ಚೆಂದ ಇರ್ತದೆ. ಈಗ ಎಲ್ಲ ಮಸಾಲೆ ಐಟಮ್ಸ್ ಹಾಕಿದ ನಂತರ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಗಟ್ಟಿ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವನ್ನು. ನಾನಿಲ್ಲಿ ಹಡ್ಸನ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ತುಂಬ ಗಟ್ಟಿ ಇರ್ತದೆ ಮತ್ತು ಹುಳಿ ಸಹ ಅಷ್ಟಿರೋದಿಲ್ಲ. ತುಂಬ ಹುಳಿ ಆದರೆ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ ಬಿರಿಯಾನಿಗೆ. ಸೊ ಹುಳಿ ಇರುವಂತಹ ಮೊಸರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಸೊ ಇಲ್ಲಿ ಮೊಸರನ್ನು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಸರಿ. ಮಿಕ್ಸ್ ಮಾಡುವಾಗ ಒಳ್ಳೆ ಪರಿಮಳ ಬರ್ತದೆ ಈ ಗರಂ ಮಸಾಲೆದೆಲ್ಲ.
ಇನ್ನು ತೊಳೆದು ನೆನೆಸಿಟ್ಟಿರೋಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಟ್ಕೊಳ್ಬೇಕು, ಚಂದ ಮಾಡಿ ತೊಳೆದು. ಆಗ ಬೇಗ ಬೇಯ್ತದೆ. ಇಲ್ಲಾಂದರೆ ಹಾಗೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಇಲ್ಲಿ ನಾನು ಚಂದ ಮಾಡಿ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಚಂದ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ಆಮೇಲೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಂಡೆ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ನಮ್ಮಲ್ಲಿ ಬೇಯ್ತದೆ ಒಳ್ಳೆ ಮಾಡಿ ಅಕ್ಕಿ, ಹಾಗಾಗಿ ನಾನು ಅಷ್ಟೇ ಹಾಕ್ಕೊಂಡೆ. ಹಾಗೆ ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ನೀರು ಸಹ ಉಂಟಲ್ಲ, ಮತ್ತು ನಾವು ಕರ್ಡ್ ಸಹ ಹಾಕಿದ್ದೇವಲ್ಲ, ಸೊ ಇಷ್ಟು ನೀರು ಸಾಕಾಗ್ತದೆ. ನೀರು ಹಾಕಿ ಒಳ್ಳೆ ಮಾಡಿ ಕಲಿಸ್ಬೇಕು ಎಲ್ಲವನ್ನ. ಆಮೇಲೆ ಹೈ ಫ್ಲೇಮಲ್ಲಿ ಬಾಣಲೆಯನ್ನು ಇಡಬೇಕು. ಇನ್ನು ಒಳ್ಳೆ ನೀರು ಕುದಿಯೋ ತನಕ ನಾವು ಹೈ ಫ್ಲೇಮಲ್ಲೇ ಇಡಬೇಕು. ಒಳ್ಳೆ ನೀರು ಕುದ್ದಾದ ನಂತರ ಲೋ ಫ್ಲೇಮ್ ಮಾಡಿದರೆ ಸರಿ. ಗಡಿಗೆ ಕೈ ಆಡಿಸ್ಬೇಕಂತ ಎಂತ ಇಲ್ಲ, ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟು ನೀರು ಕುದಿಲಿಕ್ಕೆ ಬಿಟ್ಟರೆ ಸರಿ. ಈ ಬಿರಿಯಾನಿ ಮಾಡಲಿಕ್ಕೆ ಕೆಲಸ ಕಮ್ಮಿ, ತುಂಬ ಕೈಯೆಲ್ಲ ಆಡಿಸ್ತಾ ಇರಬೇಕಂತ ಇಲ್ಲ. ಸೊ ಈ ಥರ ಕುದ್ದ ನಂತರ ಒಮ್ಮೆ ಕೈ ಆಡಿಸಿ ಲೋ ಫ್ಲೇಮಲ್ಲಿ ಇಟ್ಟರೆ ಸರಿ. ಫುಲ್ಲು ಸಣ್ಣ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ನಾವು ಇಡಬೇಕು. ಗ್ಯಾಸ್ ಸ್ಟವ್ನ ಇಟ್ಟು ಎಂತಾದರೂ ಪಾತ್ರೆ ಮುಚ್ಚಿಟ್ರೆ ಸರಿ. ಒಂದು 10 ನಿಮಿಷ ಹೀಗೇ ಲೋ ಫ್ಲೇಮಲ್ಲಿ ಇರಲಿ. ಅದು ನಿಧಾನ ಉರಿಯಲ್ಲಿ 10 ನಿಮಿಷ ಇಟ್ಟರೆ ನೀರೆಲ್ಲ ಆವಿ ಆಗ್ತದೆ. ಅಕ್ಕಿನ ಮುಂಚೆನೇ ನೆನೆಸಿಟ್ಟಿದ್ರೆ ಅಕ್ಕಿ ಒಂದು 10 ನಿಮಿಷದಲ್ಲಿ ಬೆಂದಾಗ್ತದೆ. ಇಲ್ಲಿ ನಮ್ಮದು ಅಕ್ಕಿದೆಲ್ಲ ನೀರೆಲ್ಲ ಹೋಗಿ ಒಳ್ಳೆ ಮಾಡಿ ಬೆಂದಿದೆ ಅಕ್ಕಿ. ಈಗ 10 ನಿಮಿಷ ಆಯಿತು. ನಾನು ಈಗ ಆಫ್ ಮಾಡಿ ಹಾಗೇ ಬಿಡ್ತೇನೆ ಗ್ಯಾಸ್ ಮೇಲೆ ಒಂದು 10 ನಿಮಿಷ. 10 ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ಸ್ವಲ್ಪ ಚೆಕ್ ಮಾಡಿ ನೋಡಿದೆ, ಬಿರಿಯಾನಿ ಕರೆಕ್ಟಾಗಿ ಬೆಂದಿದೆ. ಈಗ ಚಂದ ಮಾಡಿ ಕಲಿಸ್ತೇನೆ. ಕಲಸಿ ಬಿರಿಯಾನಿನ ತಿನ್ನೋದು. ಎಷ್ಟು ಈಸಿ ಉಂಟಲ್ಲ ಈ ಬಿರಿಯಾನಿ ಮಾಡಲಿಕ್ಕೆ ಸಹ ಈಸಿ, ಮತ್ತು ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿಯಾಗಿರ್ತದೆ ಈ ಬಿರಿಯಾನಿ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಬಿರಿಯಾನಿನ. 10 ನಿಮಿಷ ನಾವು ಸಣ್ಣ ಉರಿಯಲ್ಲಿ ಬೇಯಿಸಿ ಮತ್ತು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಉದುರು ಆಗ್ತದೆ ಬಿರಿಯಾನಿ. ಮತ್ತು ಕಲಿಸುವಾಗ ಸಹ ಅದು ಪಿಚಕ್ಕಾಗೋದಿಲ್ಲ. ಉದುರಾಗಿ ಇದ್ರೇ ಬಿರಿಯಾನಿ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಸೊ ಇಲ್ಲಿ ನನ್ನ ಬಿರಿಯಾನಿ ಕೂಡ ಉದುರಾಗಿ ಒಳ್ಳೆ ಕಾಣ್ತಾ ಇತ್ತು. ನೋಡುವಾಗನೇ ತಿನ್ನುವ ಅಂತ ಆಸೆ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ. ಜಾಸ್ತಿ ಕಲಿಸ್ಬೇಕಂತ ಇಲ್ಲ, ಈ ತರಕಾರಿ ಎಲ್ಲ ಮೇಲ್ಮೇಲೆ ಇರ್ತದಲ್ಲ, ಸೊ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದರೆ ಸಾಕು, ಬಿರಿಯಾನಿ ರೆಡಿ ಆಗ್ತದೆ. ಚಂದ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದರ ಜೊತೆ ಆನಿಯನ್ನು ಮತ್ತು ರೈತ ಎಲ್ಲ ಹಾಕಿ ತಿಂದರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರ್ತದೆ. ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ, ಲಂಚ್ ಬಾಕ್ಸ್ಗೆ ಅಥವಾ ಈವ್ನಿಂಗ್ಗೆ ಈ ಬಿರಿಯಾನಿನ ಯಾವಾಗ ಬೇಕಾದರೂ ಮಾಡಿಕೊಂಡು ದಿಢೀರಂತ ತಿನ್ಕೊಳ್ಬೋದು. ಈ ಬಿರಿಯಾನಿನ ನಮ್ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಅವರಿಗೆಲ್ಲ ತುಂಬ ಇಷ್ಟ ಆಯಿತು ಈ ಬಿರಿಯಾನಿ. ನೀವು ಸಹ ಈ ಈಸಿ ಆದಂಥ ಬಿರಿಯಾನಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ರಾಮ್ ರಾಮ್.